PUC ಫಲಿತಾಂಶ ಬಂದಿದೆ. ನಗರದಲ್ಲಿರುವಂಥ ಸಾಕಷ್ಟು ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಟಾಪರ್ಸೇ ಆಗಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಕಾಮರ್ಸ್ ವಿಭಾಗದಲ್ಲಿ ಟಾಪರ್ಸ್ ಆಗಿರುವಂಥ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ? ಸೊ ಇಷ್ಟು ಮಾರ್ಕ್ಸ್ ಬರಲಿಕ್ಕೆ ಯೂಶ್ವಲಿ ಎಲ್ಲರೂ ಜಸ್ಟ್ ಒಂದು ಫಸ್ಟ್ ಕ್ಲಾಸ್ ಬಂದರೆ ಸಾಕು ಅನ್ನೋ ರೀತಿ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಮಾರ್ಕ್ಸ್ ಬರಲಿಕ್ಕೆ ಏನು ಕಾರಣ? ಹೇಗೆ ಡೆಡಿಕೇಶನ್ ಇತ್ತು ನಿಮಗೆ? ಸರ್, ಡೈಲಿ ಏನೇನು ಮಾಡ್ತಿದ್ರು ಅದೆಲ್ಲ ದಿನ ಓದ್ಕೊತಿದ್ದೆ. 3 ಮಂತ್ಸ್ ಇರುವಾಗ ರಿವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ. ತುಂಬ ಡೇ ಟು ಡೇ ಏನಿತ್ತು ಅಪ್ ಟು ಡೇಟ್ ಮಾಡ್ಕೊತಿದ್ದೆ ಸರ್. ಯೂಶ್ವಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ ಆರಂಭದಿಂದಲೂ ಕೂಡ, ಬಟ್ ಕೊನೆಗೆ ಟೆನ್ಷನ್ನಲ್ಲಿ ಓದಿದ್ದೆಲ್ಲ ಮರೆತು ಹೋಗಿ ಭಾಳಷ್ಟು ಏನೋ ತುಂಬ ಬೇಜಾರಾಗೋ ಚಾನ್ಸಸ್ಗಳು ಕೂಡ ಇರುತ್ತೆ. ಏನು ನಾವು ಆನ್ಸರೇ ಬರೆದಿಲ್ಲ ಅನ್ನೋ ರೀತಿ ಬಂದು ಹೋದವರು ಕೂಡ ಇದ್ದಾರೆ. ಸೊ ಅವರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ನೀವು? ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಎಷ್ಟು ಗೊತ್ತಿದೆಯೋ ಅಷ್ಟು ಬರ್ಬಿಟ್ಟು ಬನ್ನಿ. ಎಲ್ಲ ಲೈಕ್ ನೆನ್ಪಿಟ್ಕೊಳ್ಳಿ, ಏನೇನು ಓದಿದ್ರು ಅದೆಲ್ಲ ಮರೆಯೋಕ್ಕೆ ಹೋಗಬೇಡಿ. ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ ಡ್ಯೂರಿಂಗ್ ಎಕ್ಸಾಮ್ಸ್. ಅಷ್ಟೇ. ಏನು ಮುಂದೆ ಏನಾಗೋ ಯೋಚನೆ ಇದೆ? CA ಸರ್, CA ಮೊದಲಿಂದನೂ ಕೂಡ ಇತ್ತ ಆ ರೀತಿಯಾದ ಇಂಟೆನ್ಷನ್ ಸಾಧನೆ ಹಾಗೆ CA ಮಾಡಬೇಕಂತ? ಫಸ್ಟು ಸೈನ್ಸ್ ತೊಗೊಬೇಕಂತ ಇದ್ದೆ, ಆಮೇಲೆ ಯಾಕೋ ಮನಸ್ಸಾಗಿಲ್ಲ. ಆಮೇಲೆ ಕಾಮರ್ಸಿಗೆ ಜಾಯ್ನ್ ಆದೆ. ಆಮೇಲೆ CA ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತೊಗೊಳಕ್ಕೆ. ಹೇಗೆ ಸಪೋರ್ಟ್, ಹೇಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಇಲ್ಲಿ ಕಾಲೇಜ್ ಸ್ಟಾಫ್ ಸಪೋರ್ಟ್ ಹೇಗಿತ್ತು? ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ರು ಸರ್. ಯಾರೂ ಏನೂ ಇದು ಮಾಡಿಲ್ಲ. ನಮಗೆ ಯಾವಾಗ ಬೇಕೋ ಆವಾಗೆಲ್ಲ ಟೀಚರ್ಸ್ ಅವೈಲೇಬಲ್ ಇದ್ದರು ಹೇಳ್ಕೊಡೋಕ್ಕೆ. ಎಷ್ಟೇ ಡೌಟ್ಸ್ ಇದ್ದರೂ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ರು. ಪೇರೆಂಟ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಓಕೆ, ನಿಮ್ಮ ಡೈಲಿ ನಿಮ್ಮ ಟೈಮ್ ಟೇಬಲ್ ಹೇಗಿತ್ತು? ಯಾಕಂದರೆ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ನಿಮ್ಮ ಜೂನಿಯರ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಹೇಗೆ ಇವರು ಟೈಮ್ನ ಮ್ಯಾನೇಜ್ ಮಾಡ್ತಾಯಿದ್ರು ಅಂತ ಹೇಳಿ? ನಾನು ರಾತ್ರಿ ಹೊತ್ತು ಓದ್ಕೊತಿದ್ದೆ ಸರ್. ನೈಟ್ ಒಂದು 9 o'clock ಸ್ಟಾರ್ಟ್ ಮಾಡಿದ್ರೆ ಒಂದು 4 to 5 ತನಕ, ಬೆಳಗಿನ ಜಾವ ಒಂದು 4 to 5 ತನಕ ಓದ್ಕೊತಿದ್ದೆ. ಡೇಯಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು? ಡೇಯಲ್ಲಿ ಒಂದು 2 to 3 hours ಅಷ್ಟೇ ಸರ್. ಓಕೆ, ಬರೀ ನೈಟೇ ಓದ್ಕೊತಿದ್ದೆ ನಾನು. ಸೈನ್ಸ್ ಸ್ಟೂಡೆಂಟ್ ಇದ್ದಾರೆ, ಅವರು ಕೂಡ ಟಾಪರ್. ಎಷ್ಟು ಮಾರ್ಕ್ಸ್ ಮೇಡಮ್ ಬಂದಿರೋದು? ಸೊ ಹೇಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ನಿಮಗೆ? 595 ಬಂದಿದೆ. ನಾನು ಹೇಳೋದಿಷ್ಟೇ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಸೈನ್ಸ್ ಮಾಡಿದಿರಿ, ಒಳ್ಳೆ ರ್ಯಾಂಕ್ ಕೂಡ ತೊಗೊಂಡಿದ್ದೀರಿ. ಫ್ಯೂಚರ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಇದೆ ನಿಮಗೆ? ನಾನು ಇಂಜಿನಿಯರಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ KCT ಬರೀಬೇಕು, ಆ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಮಾರ್ಕ್ಸ್ ಬರಲಿಕ್ಕೆ ಏನು ರೀಸನ್? ಮೊದಲೇ ಇಲ್ಲ ನಾನು ಫೋಕಸ್ ಆಗಿ ಓದಬೇಕು ಅನ್ನೋ ಇದ್ದಿದ್ದ, ಅಥವಾ ಮನೇಲಿ ಒಳ್ಳೆಯ ವಾತಾವರಣ ಇತ್ತಾ, ಅಥವಾ ಸ್ಟಾಫ್ ಕೂಡ ಸಪೋರ್ಟ್ ಮಾಡ್ತಾ? ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಂಗೆ ಮುಂಚೆಯಿಂದನೂ ಇತ್ತು ತೆಗಿಬೇಕು, ಚೆನ್ನಾಗಿ ಓದಬೇಕು ಅಂತ ಇತ್ತು. ಆ್ಯಂಡ್ ಸೆಕೆಂಡ್ PU ಸ್ಟಾರ್ಟಿಂಗಿಂದನೇ ನಾನು ಎಫರ್ಟ್ ಹಾಕಿದ್ದೆ. ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಟೀಚರ್ಸ್ ಇರೋರು ಎಲ್ಲರೂ ಸಪೋರ್ಟ್ ಮಾಡಿದರು. ಆ್ಯಂಡ್ ಈವನ್ ಮಾಕ್ ಟೆಸ್ಟ್ ಎಲ್ಲ ಕೊಡ್ತಾಯಿದ್ರು. ಸೊ ಅದರಿಂದ ನಾನು ಪ್ರಿಪೇರ್ ಆಗಿ ಚೆನ್ನಾಗಿ. ಯೂಶ್ವಲಿ ಸ್ಟೂಡೆಂಟ್ಸು ಎಲ್ಲಿ ಫೇಲ್ಯೂರ್ ಆಗ್ತಾರೆ? ಎಲ್ಲರೂ ಕೂಡ ಕಷ್ಟಪಡ್ತಾರೆ ಪಾಪ, ಬಟ್ ಎಲ್ಲರೂ ಕೂಡ ರ್ಯಾಂಕ್ ಬರಲಿಕ್ಕಾಗಲ್ಲ. ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅಂತ ಅನಿಸುತ್ತೆ ನಿಮಗೆ? ಫೇಲ್ಯೂರ್ಸ್ ನಾನು ನೋಡಿದ್ದೀನಿ. ಪ್ರಿಪ್ರೇಟ್ರಿಯಲ್ಲಿ ಕೆಲವೊಂದು ಸಿಲಿ ಮಿಸ್ಟೇಕ್ಸ್ ಎಲ್ಲ ಆಗುತ್ತೆ. ಸೊ ನಾನು ಪ್ರಿಪ್ರೇಟ್ರಿಯಲ್ಲಿ ಏನು ಮಿಸ್ಟೇಕ್ಸ್ ಆಯಿತು ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಹೋಗಬೇಕು. ಮಿಸ್ಟೇಕ್ಸ್ನ ರಿಪೀಟ್ ಮಾಡಬಾರ್ದು. ಅದನ್ನು ಅನಲೈಸ್ ಮಾಡೋಕ್ಕೆ ತುಂಬ ಟೀಚರ್ಸ್ ಹೆಲ್ಪ್ ಮಾಡಿದರು. ಸೊ ಆ ಮಿಸ್ಟೇಕ್ಸ್ನ ಅನಲೈಸ್ ಮಾಡಿ ಲಾಸ್ಟಲ್ಲಿ ನನಗೆ ಚೆನ್ನಾಗಿ ಬಂತು. ಕಂಗ್ರ್ಯಾಟ್ಸ್. ಪೇರೆಂಟ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸ್ತೀನಿ. ಏನು ಹೇಳಕ್ಕೆ ಬಯಸ್ತೀರಮ್ಮ? ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ, ಹೆಲ್ಪ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಓಕೆ, ಅವರು ನಿದ್ದೆಗೆ ಇಟ್ಕೊಂಡು ಮೇಡಮ್ದಿರ ಸಪೋರ್ಟಿಂದ, ಸಾರ್ಗಳು ಮೇಡಮ್ದಿರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್. ಅದಕ್ಕೆ ಅವಳು ಈ ರ್ಯಾಂಕ್ ತೆಗೆದಿದ್ದಾರೆ. ಓಕೆ. ಸೊ ಇದೇ ಕಾಲೇಜಿನ ಪ್ರೆಸಿಡೆಂಟ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಈ ಸರಿ ಒಳ್ಳೆ ರ್ಯಾಂಕ್ ಬಂದಿದೆ ನಿಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ಗಳಿಗೆ. ಎರಡು, ಒಂದು ಮಕ್ಕಳಲ್ಲಿ ಒಂದು ಶ್ರದ್ಧೆ, ಎರಡನೇದು ಮಕ್ಕಳಿಗೆ ಏನೇನು ಕೊಡಬೇಕಾಗಿರೋ ಒಂದು ಸೌಲಭ್ಯಗಳೆಲ್ಲ ಟೀಚರ್ಸ್ ಕೊಡ್ತಾ ಇದ್ದಾರೆ. ಮಕ್ಕಳು ಹಾಗೆ ಅದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ಒಂದೇನು ಅಂದರೆ ಮಕ್ಕಳಲ್ಲಿ ಬರೀ ಓದೋದೇ ಅಲ್ಲ, ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಈಸ್ ಇಂಪಾರ್ಟೆಂಟ್. ಈಗ ಸಂಸ್ಥೆಯಲ್ಲಿ ಯೋಗ ಹೇಳ್ಕೊಡುತ್ತೆ, ಮೆಡಿಟೇಷನ್ ಹೇಳ್ಕೊಡ್ತೀವಿ. ಯಾಕಂದರೆ ನೀವು ಕೇಳಿದಾಗೆ ಮಗು ಎಲ್ಲ ಓದಿರುತ್ತೆ, ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅನ್ನೋದಕ್ಕೆ, ಅದಕ್ಕೆ ಒಂದು ಮೆಡಿಟೇಷನ್ ಥರ ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಇದನ್ನೆಲ್ಲ ನಾವು ಮಾಡ್ತಿದ್ವಿ. ಯೋಗ, ಮ್ಯೂಸಿಕ್ಕು. ಇನ್ಮೇಲೆ ಒಂದು ಮಕ್ಕಳಲ್ಲಿ ಒಂದು ಬರೆಯೋ ರೀತಿ ಹೇಗೆ, ಆರ್ಟ್ ಆಫ್ ರೈಟಿಂಗ್, ಅದನ್ನೆಲ್ಲ ನಾವು
ಟೀಚರ್ಸ್ ಹೇಳ್ಕೊಟ್ರೆ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬಂತು. ಒಂದು 4-5 ಕ್ವಶನ್ ಪೇಪರ್ನ ಟ್ರೈನಿಂಗ್ ಕೊಟ್ಟು ಸ್ಪೆಸಿಫಿಕ್ಕಾಗಿ ಎಲ್ಲಿ ತೊಂದರೆ ಆಗುತ್ತೆ ಅನ್ನೋ ಒಂದು ಮಕ್ಕಳಿಗೂ ಕೂಡ ಹೇಳಿ ಅದೆಲ್ಲ ಕರೆಕ್ಷನ್ ಆದಾಗ ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಈ ಕಾಲೇಜಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ರ್ಯಾಂಕ್ ತೊಗೊಂಡಿದ್ದಾರೆ ಮತ್ತು ಅದರ ಡೀಟೇಲ್ಸ್ ಎಲ್ಲ ಎಷ್ಟು ಜನ ಸರಿ ರ್ಯಾಂಕ್ ತೊಗೊಂಡಿರೋದು? ರ್ಯಾಂಕ್ ಅಂದರೆ ಡಿಸ್ಟಿಂಕ್ಷನ್ಸು ಸೈನ್ಸಲ್ಲಿ 90 ಜನ, ಕಾಮರ್ಸಲ್ಲಿ 45 ಜನ. KC ರಘುನಂದನ್ ಸರ್ ಅವರು CEO ಆಗಿದ್ದಾರೆ, ಪ್ರೆಸಿಡೆಂಟು ಆಗಿದ್ದಾರೆ. ಅವರು ವಿದ್ಯಾರ್ಥಿಗಳು ಈಗಿನ ಒಂದು ಸಮಾಜಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ ರೀತಿ ಕಾಂಪಿಟೇಟಿವ್ ಆಗಿ ಬೆಳಿಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಒಂದು ದೂರದೃಷ್ಟಿ ಇದೆ. ಅದನ್ನು ಉಪಯೋಗಿಸ್ಕೊಂಡು ಲೈಬ್ರರಿ ಫೆಸಿಲಿಟಿ ಇರ್ಬೋದು, ಲ್ಯಾಬೊರೇಟರಿ ಫೆಸಿಲಿಟಿ ಇರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಲೆಕ್ಚರರ್ಸ್ ಅವ್ರನ್ನೆಲ್ಲ ಕಾಲಕ್ರಮೇಣ ಜಾಸ್ತಿ ಮಾಡ್ತಾ ಹುಡುಗರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳು, ಪೇರೆಂಟ್ಸ್ ಮತ್ತು ಕಾಲೇಜ್ನ ಪ್ರಾಂಶುಪಾಲರು ಮತ್ತು ಪ್ರೆಸಿಡೆಂಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.